ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ರಮ್ಯ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ಉಡುಪಿಲಿ ಒಂದು ದಿನ. ಸೊ ನಾವಿದ್ದೊಂದು ಹೋಮ್ ಸ್ಟೇಲಿ. ಆ ಹೋಮ್ ಸ್ಟೇಲಿ ಈ ಒಂದು ಲೊಕೇಶನ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಆ ವಿಡಿಯೋ ಔಟ್ಪುಟ್ ಆ ಥರ ಬಂದಿದೆ. ಸೊ ನಾನು ಒಬ್ಬಳೇ ಯಾಕೆ ಮಾಡೋದು, ನಾವೆಲ್ಲ ಫ್ಯಾಮಿಲಿ ಹೋಗಿದ್ವಿ, ಎಲ್ಲರೂ ಮಾಡುವ ಅಂತ ಅಂದ್ಬಿಟ್ಟು ಎಲ್ಲರೂ ಲೈನಾಗಿ ಒಬ್ಬೊಬ್ಬರು ಅಟೆಂಡೆನ್ಸ್ ಹಾಕೋ ಥರ ಎಲ್ಲ ಲೈನಾಗಿ ಬರ್ತಾಯಿದ್ದೀವಿ. ಆ ವಿಡಿಯೋ ಎಷ್ಟು ಚೆನ್ನಾಗಿ ಬಂದಿದೆ, ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಎಲ್ಲರೂ ಔಟಿಂಗ್ ಹೋಗುತ್ತಾರ. ಸೊ ಹೋಮ್ ಸ್ಟೇ ಹತ್ರ ಎಲ್ಲ ಫೋಟೋ ತೆಕ್ಕೊಂಡು ಅದೇ ಆನ್ ದ ವೇ ಫಿಶ್ ಮಾರ್ಕೆಟಲ್ಲಿ ಹೋಗಿ ರೌಂಡ್ಸ್ ಹಾಕಿ ಸೀದಾ ನಾವು ಹೋಗಿದ್ದೆ ಬೀಚಲ್ಲಂತೂ ಇತ್ತು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ನಮಗೆ ಅಲ್ಲಿ ಹೋದಾಗ ಆ ಅಲೆಗಳು ತುಂಬ ಫ್ರೀಕ್ವೆಂಟಾಗಿ ತುಂಬ ಅಲೆಗಳು ಬರ್ತಾಯಿತ್ತು. ಸೊ ನಮಗೆ ಅಲ್ಲಿ ಆಟ ಆಡಲಿಕ್ಕೆ ಆಗಿಲ್ಲ. ಅಲ್ಲಿ ಆ ಬಿಸಿಲಿಗೆ ಡಿಹೈಡ್ರೇಟ್ ಕೂಡ ತುಂಬ ಆಗ್ತಾಯಿದ್ವಿ. ಅದಕ್ಕೆ ನಾವು ಅಲ್ಲಿ ಬೀಚಲ್ಲೂ ಇಳಿಯೋಕ್ಕೆ ಹೋಗಿಲ್ಲ. ಅಲ್ಲೇ ಸಮ್ ವೀಡಿಯೋಸ್ ಮಾಡಿಕೊಂಡು, ಫೋಟೋಸ್ ತೆಕ್ಕೊಂಡು, ಹಾಗೆ ರೀಲ್ಸ್ ಎಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋಸ್ ಶಾರ್ಟ್ಸ್ ಎಲ್ಲ ಹಾಕ್ತೀನಿ ಈಗ, ಹಾಗೆ ನೋಡ್ಕೊಂಡು ಬನ್ನಿ. ನಾನು ಎಲ್ಲಿ ಮಲಗಿದ್ದೀನಿ ಗೊತ್ತಾ? ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ತೋರಿಸ್ಲಾ? ಡಿಪ್ರೆಷನ್. ಈ ಚಿಲ್ಡ್ ಇದರಲ್ಲಿ ಅಲ್ಲಿ ಬೀಚು, ಅಲ್ಲಿ ಅಲೆ ನೋಡಿ ಎಷ್ಟು ದೊಡ್ಡಕ್ಕೆ ಬರ್ತಾರೆ. ನಾವೆಲ್ಲ ಗ್ರೂಪ್ ಫೋಟೋ ತಗೊಂಡ್ಮೇಲೆ ಆಮೇಲೆ ಸೀವಾಕ್ ಹತ್ರ ಹೋದ್ವಿ. ಅಲ್ಲೂ ಸಮ್ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇಲ್ಲೊಂದು ಸ್ಮಾಲ್ ಇನ್ಸಿಡೆಂಟ್ ಆಗುತ್ತೆ ನೋಡಿ. ಈ ಒಂದು ಮೂಮೆಂಟಿಗೆ ಶಾಕಿಂಗು ಆಯಿತು, ಜೊತೆಗೆ ನಗುನೂ ಬಂದ್ಬಿಡ್ತು. ಬಟ್ ನಮ್ಮ ತಂಗಿ ಮಾತ್ರ ಫುಲ್ ಎಂಬ್ಯಾರಸಿಂಗ್ ಆಗಿದ್ಲು ಪಾಪ. ಸೊ ಆ ದಿನ ಈ ಥರ ಮುಗೀತು. ಸ್ವಲ್ಪ ಹೊತ್ತು ಅಲ್ಲೇ ಸೀವಾಕ್ ಹತ್ರ ಕೂತ್ಕೊಂಡು ತುಂಬ ಚೆನ್ನಾಗಿತ್ತು, ಚಿಲ್ಡ್ ವೆದರು. ಸೊ ಇದೆಲ್ಲ ಆದಮೇಲೆ ಬ್ಯಾಕ್ ಟು ಹೋಮ್ ಸ್ಟೇ.